ಇನ್ನು ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಅಂತ ಗೃಹಲಕ್ಷ್ಮಿಯರು ಕೇಳ್ತಾನೆ ಇದ್ದಾರೆ. ಆದರೆ ಗೃಹಲಕ್ಷ್ಮಿ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಅನಿಸ್ತಾ ಇದೆ. ಯಾಕಂದರೆ ನಾಳೆ ಬಾ ಅಂತಿದ್ದಾಳೆ ಗೃಹಲಕ್ಷ್ಮಿ ಕರೆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದಾರೆ, ಮಂತ್ರಿಯಾಗಿದ್ದಾರೆ ಅಷ್ಟೇನೆ. ಆದರೆ ಇನ್ನೂ ಬರಬೇಕಾದಂಥ ಈ ಝಣ ಲಕ್ಷ್ಮಿ ಇದೆಯಲ್ಲ, ಅದಿನ್ನೂ ಕೂಡ ಭಾಳ ದೂರ. ಜೂನ್ನಲ್ಲಿ ಸಿಗಲಿಲ್ಲ, ಜುಲೈಗಾದರೂ ಸಿಗುತ್ತಾ? ನಮ್ಮದೇ ಒಂದು ಆ್ಯಪ್ ಇದೆ, ನಾವೊಂದು ಆ್ಯಪ್ ರೆಡಿ ಮಾಡಿದ್ದೀವಿ, ಅದು ಇದು ಎಲ್ಲ ಕಥೆಗಳನ್ನು ಕೂಡ ಕೇಳಾಯಿತು. ಆದರೆ ಅಷ್ಟು ಸುಲಭವಾಗಿ ಯಜಮಾನಿಗೆ 2,000 ರೂಪಾಯಿ ಸಿಗುತ್ತೆ ಅನ್ನುವಂಥದ್ದು ಸದ್ಯಕ್ಕಂತೂ ದೂರದ ಮಾತು. ಸದ್ಯಕ್ಕೆ ಸಿಗುವಂಥ ಲಕ್ಷಣಗಳಿಲ್ಲ. ಯಾಕಂದರೆ ಸರ್ಕಾರ ಹಣ ಹೊಂದಿಸ್ಬೇಕಲ್ಲ, ಪರದಾಡ್ತಾ ಇದೆ. ಯಾಕೆ ಲೇಟ್ ಆಗ್ತಾ ಇದೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ? ಯಾಕಪ್ಪ ಅಂತಂದರೆ ವಿಪರೀತವಾದಂಥ ಹಣ ಬೇಕದಕ್ಕೆ. ಬಜೆಟ್ ತನಕ ಕಾಯುತ್ತಾ ರಾಜ್ಯ ಸರ್ಕಾರ, ಅಥವಾ ಬಜೆಟ್ಗಿಂತ ಮೊದಲನೇ ಏನಾದರೂ ದುಡ್ಡು ಕೊಡಬಹುದಾ? ಗೃಹಲಕ್ಷ್ಮಿಗೆ ಬೇಕಾದಂಥ ಹಣ ಬಜೆಟ್ನಲ್ಲೇ ಏನಾದರೂ ಘೋಷಣೆ ಆಗುತ್ತಾ? ಯಾವ್ಯಾವುದಕ್ಕೆ ಅಂತ ಇಡ್ತಾರೆ ಬಜೆಟ್ನಲ್ಲಿ? ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಅನುದಾನ ಕೊರತೆಯ ಆತಂಕ ಇದೆ. ನೀವು ತಾಯ್ತನಕ್ಕಾಗಿ ಕಾಯುತ್ತಿದ್ದೀರಾ? ನಿಮ್ಮ ಪೋಷಕರಾಗುವ ಕನಸನ್ನ ಈಡೇರಿಸಲಿದೆ ಓಯಾಸಿಸ್ ಫರ್ಟಿಲಿಟಿ ಚಿಕಿತ್ಸೆಯಲ್ಲಿ ವಿಶ್ವಾಸಾರ್ಹ ತಜ್ಞರು. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 9015245245. ಅದರಲ್ಲಿರುವಂತಹ ವಿಘ್ನಗಳು ಏನೇನು ನಾವು ತೋರಿಸ್ತಾ ಇದೀವಿ. ಅನುದಾನ ಕೊರತೆ, ಎಲ್ಲಿಂದ ತರಬೇಕು ಅನುದಾನವನ್ನ? ಎಲ್ಲ ಗ್ಯಾರಂಟಿಗಳಿಗೆ ಹೋಲಿಸಿದ್ರೆ ಗೃಹಲಕ್ಷ್ಮಿಗೆ ಹೆಚ್ಚು ಖರ್ಚಾಗುತ್ತೆ. ಹೀಗಾಗಿ ಹಣ ಹೊಂದಿಸೋದು ಕೂಡ ಕಷ್ಟವೇ. ಸುಮಾರು 2 ಕೋಟಿಗೂ ಹೆಚ್ಚು ಮಹಿಳೆಯರಿಂದ ಅರ್ಜಿ ನಿರೀಕ್ಷಿಸಲಾಗಿದೆ. 2 ಕೋಟಿಗೂ ಹೆಚ್ಚು ಮಹಿಳೆಯರಿಂದ. ಹಾಗಾದ್ರೆ ಯೋಜನೆಗೆ ಬೃಹತ್ ಮೊತ್ತದ ಹಣ ಬೇಕು. ಮೂಲ ಏನು? ಎಲ್ಲಿಂದ ತರಬೇಕು? ಹೀಗಾಗಿ ಬಜೆಟ್ವರೆಗೂ ಕೂಡ ಕಾಯುವ ನಿಟ್ಟಿನಲ್ಲಿ ಏನಾದರೂ ಸರ್ಕಾರ ಚಿಂತನೆ ಮಾಡ್ತಾ ಇದೆಯಾ, ಅಥವಾ ಬಜೆಟ್ಗಿಂತ ಮೊದಲೇ ಏನಾದರೂ ಘೋಷಣೆಗಳಾಗುತ್ತಾ? ಏನು ಎತ್ತ? ಜೂನ್ ಅಂತಂತಂದ್ರು ಆಗಲಿಲ್ಲ, ಜುಲೈಗಾದರೂ ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ಆದರೆ ಜುಲೈಗೂ ಕೂಡ ಸಿಗೋದು ಅನುಮಾನ. ಯಾಕಂದರೆ ಬೇರೆ ಬೇರೆ ಇಲಾಖೆಗಳ ಅನುದಾನ ಹಂಚಿಕೆ ಕಡೆಗೆ ಗಮನ ಕೊಡಬೇಕು, ಅಥವಾ ಅಲ್ಲಿ ಕಟ್ ಮಾಡಿ ಈ ಕಡೆ ಕೊಡಬೇಕು ಅಂತ ಸ್ಥಿತಿ. ಹೀಗಾಗಿ ಇವನ್ನೆಲ್ಲವನ್ನೂ ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ಆಮೇಲೆ ಗೃಹಲಕ್ಷ್ಮಿಯನ್ನು ಜಾರಿಗೆ ತರಬೇಕು ಅಂತ. ಗೃಹಲಕ್ಷ್ಮಿ ಮುಖಾಂತರ ಪಕ್ಷ ಸಂಘಟನೆಗೂ ಕೂಡ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಯಾಕಂದರೆ ಇವರಿಗೆ ಎದುರುಗಡೆ ಇರುವಂಥ ಒಂದು ದೊಡ್ಡ ಸವಾಲೇನು ಅಂತಂದರೆ ಲೋಕಸಭಾ ಚುನಾವಣೆ 11 ತಿಂಗಳು ಬಾಕಿ ಇದೆ. ಸೊ ಈ ಸಂದರ್ಭದಲ್ಲಿ ಹೇಳಿರುವಂಥ ವಾಗ್ದಾನಗಳನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಮಾತ್ರ ಒಂದಷ್ಟು ಜನ ಇವ್ರ ಕಡೆ ವಾಲಿಕ್ಕೆ ಸಾಧ್ಯ. ಸೊ ಹೀಗಾಗಿ ಅದನ್ನು ಮಾಡಲೇಬೇಕು ಅಂತ ಅನಿವಾರ್ಯತೆಯಲ್ಲಿ ರಾಜ್ಯ ಸರ್ಕಾರ ಸಿಕ್ಕಾಕೊಂಡಿದೆ. ಇನ್ನು ಮನೆಯ ಯಜಮಾನಿಯರು ಬಹಳ ಎಚ್ಚರಿಕೆಯಿಂದಿರಬೇಕು. ನಿಮ್ಮ ಮುಗ್ಧತೆಯ ಲಾಭವನ್ನ ಪಡಿಬಹುದು ಅಥವಾ ನಿಮಗೆ ವಂಚನೆ ಆಗ್ಬೋದು. ಗೃಹಲಕ್ಷ್ಮಿ ಹೆಸರಲ್ಲಿ ನಡೀತಿದೆ ಭಾರಿ ಗೋಲ್ಮಾಲ್. ಮನೆ ಯಜಮಾನಿಯರು ಬಹಳ ಎಚ್ಚರದಿಂದಿರಿ. ಗೃಹಲಕ್ಷ್ಮಿ ಹೆಸರಲ್ಲಿ ಗೋಲ್ಮಾಲ್ ಮಾಡೋದಕ್ಕೆ ಕೆಲವೊಂದಷ್ಟು ದುಷ್ಟ ಶಕ್ತಿಗಳು ರೆಡಿ ಆಗಿದ್ದಾವೆ. ಶುರುವಾಗಿದೆ ಮುಗ್ಧರ ಬಳಿ ಹಣ ಹೊಡೆಯುವಂತ ಕೆಲಸ. ಹಾಗಾಗಿ ಮನೆ ಯಜಮಾನಿಯರು ಬಹಳ ಎಚ್ಚರದಿಂದಿರಬೇಕು. ಗ್ಯಾರಂಟಿ ಯೋಜನೆಗಳ ಲಾಭ ಕೊಡಿಸುವ ಹೆಸರಿನಲ್ಲಿ ಫಲಾನುಭವಿಗಳಿಗೆ ಮೋಸ ಆಗ್ಬೋದು. ಹಿಂದೆ ಕೂಡ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಯೋಜನೆಗಳು ಜನರಿಗೆ ತಲುಪದೇ ಇರುವಂತದ್ದನ್ನ ನೋಡಿದ್ದೀವಿ. ಶುರುವಾಗಿದೆ ಮುಗ್ಧರನ್ನ ಮೋಸಗೊಳಿಸುವಂತಹ ಒಂದಷ್ಟು ಹುನ್ನಾರ. ಹೇಗೆ ಮೋಸ ಆಗ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ತಾ ಹೋಗುತ್ತೆ TV9. ಅಂದ್ರೆ ನಿಮ್ಮನ್ನ ಹೇಗೆ ಮೋಸಗೊಳಿಸಿ ನೀವೀಗ ನೋಡ್ಬೋದು. ಗ್ಯಾರಂಟಿ ಯೋಜನೆಗಳ ಲಾಭ ಕೊಡಿಸುವಲ್ಲಿ ಹೆಸರಿನಲ್ಲಿ ಫಲಾನುಭವಿಗಳಿಗೆ ಮೋಸ ಆಗ್ತಿದೆ. ಫಲಾನುಭವಿಗಳ ಅರ್ಜಿ ಸಲ್ಲಿಕೆ ನೆಪದಲ್ಲಿ ಸೈಬರ್ ತಜ್ಞನಿಂದ ಮಹಿಳೆಯರ ಬಳಿ ಹಣ ವಸೂಲಿ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಿದ್ದ ಬೆನ್ನಲ್ಲೇ ಅಖಾಡಕ್ಕೆ ಇಳಿದಿದ್ದಾರೆ ಈ ವಂಚಕರು. ಮನೆಗೆ ಹೋಗಿ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಅಪ್ಲೋಡ್ ಮಾಡುವ ಭರವಸೆಯನ್ನ ನೀಡಿ ಮಹಿಳೆಯರಿಂದ ಹಣ ಪೀಕ್ತಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯರಿಂದ ಅರ್ಜಿ ಅಪ್ಲೋಡ್ ಮಾಡ್ತೀವಿ ನಾವು, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಗೆ ತಿಂಗಳ ಬರ್ತಾ ಇರುತ್ತೆ 2,000, ನೀವೊಂದು 200 ರೂಪಾಯಿ 150 ಕೊಡಿ, ನಮ್ಗೆ ನಾವೆಲ್ಲ ಅಪ್ಲೋಡ್ ಮಾಡಿ ಎಲ್ಲ ರೆಡಿ ಮಾಡ್ಕೊಡ್ತೀವಿ ಅಂತ. ಇಂಥ ವಂಚಕರ ಬಲೆಗೆ ನೀವು ಬೀಳ್ಬೇಡಿ. ಒಂದಷ್ಟು ಜನ ಮಾತನಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿಯಲ್ಲಿ. ಬನ್ನಿ ನೋಡೋಣ. ಸರ್ಕಾರ ಗೃಹಲಕ್ಷ್ಮಿದು ಇದು ಮಾಡ್ತೀವಿ ಅಂತ ಕರೆ ಕಳಿಸಿದ್ರು. ಬಂದು ಇಲ್ಲೆಲ್ಲ ಮಾಡಿಸಿದೀವಿ. 150 ರೂಪಾಯಿ ತಗೊಂಡಿದ್ದಾರೆ ಅವ್ರ ದುಡ್ಡು. ನಮ್ಗೇನು ಗೊತ್ತಿಲ್ಲ, ಮಾಡ್ತಾರಂತ ಬಂದು ಮಾಡಿಸಿದೀವಿ. ಅದರಲ್ಲಿ ಇಷ್ಟು ಇದೈತೆ ಅಂತ ಪ್ರಾಬ್ಲಮ್ ನಮ್ಗೆ ಗೊತ್ತಿಲ್ಲ. ನಾವು ಕೂಲಿ ಮಾಡೋನು 150 ಕಲೆಕ್ಟ್ ಮಾಡಿದ್ದಾರೆ. ಅಷ್ಟೇ ಸರ್. ನಾವು ವಾಪಸ್ ಕೊಟ್ಟಾರ. ಇವಾಗ ಎಲ್ಲರೂ ನಮ್ಮವರೆಲ್ಲ ಬಂದು ರೂಲ್ಸ್ ಎಲ್ಲ ಕೇಳದೆ ಅವರು ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಟಿದ್ದಾರೆ. ಅಷ್ಟೇ ಸರ್. ಅವ್ರ ಹತ್ರ ID ಕಾರ್ಡು ಪ್ರೂಫು ಏನೂ ಇಲ್ಲ. ನಾವೇನೋ ಮಾಡ್ತಾರಲ್ಲ ಅಂತ
ಬಂದಿವಿ ಅಷ್ಟೇ, ನಮ್ಗೆ ಇನ್ನೇನು ಗೊತ್ತಿಲ್ಲ ಸರ್. ಒಂದು ಪ್ರೈವೇಟ್ ಕಂಪನಿಯಿಂದ ಬಂದು ಒಂದು 150 ರೂಪಾಯಿ ದುಡ್ಡು ವಸೂಲು ಮಾಡಿ ಜನಗಳ ಹತ್ರ, ಬಡ ಜನ ಹತ್ರ, ಅವ್ರಿಗೇನು ಗೊತ್ತಿಲ್ಲ ಹೆಣ್ಮಕ್ಳಿಗೆ. ಅವರು ಸುಮ್ಮನೆ ಬಂದು ಗೃಹಲಕ್ಷ್ಮಿ ಅಂತೇಳಿ 2,000 ರೂಪಾಯಿ ಉಚಿತವಾಗಿ ಕೊಡ್ತಾರೆ ಅಂತೇಳಿ, ಬರೋ ತಿಂಗಳಿದ್ದು ಬರ್ತಂತೇಳಿ ಹಣ ವಸೂಲು ಮಾಡ್ತಿದ್ದಾರೆ ಇಲ್ಲಿ. ಅದು ಅಡ್ರೆಸ್ನಲ್ಲಿ ಒಂದು ಫೋನ್ ನಂಬರ್ ಇಲ್ಲ, ಒಂದು ಅಡ್ರೆಸ್ ಇಲ್ಲ. ಅವರು ಚಲನ್ ಸುಮ್ಮನೆ 150 ರೂಪಾಯಿ ತೊಗೊಂಡು ಫಿಲಪ್ ಮಾಡ್ತಿದ್ದಾರೆ ಅವರು ಇಲ್ಲಿ. ನಾವು ಬಂದು ಕೇಳಿದಾಗ ಅವ್ರು ಯಾರೋ ಎಲ್ಲ ಸತ್ತೋಗಿದಾರಂತ, ಅವ್ರ ಫ್ರೆಂಡ್, ಆ ಫ್ರೆಂಡ್ ಸತ್ತೋಗಿದ್ದಾನೆ, ಅವ್ನು ಬರುವಾಗ ಹೇಳೋಗಿದ್ದಾನೆ ಅಂತೇಳಿ ಹೋಗುವಾಗ ಇನ್ನು ನಾವು ನೋಡ್ತಾ ಇದ್ವಿ ಗೃಹಲಕ್ಷ್ಮಿ ಅರ್ಜಿ ತುಂಬೋದಾಗಿ ಹಣ ವಸೂಲಿ ಆರೋಪ. ಈಗ ನಾವು ತೋರಿಸ್ತಾ ಇದ್ವಿ ಒಂದಿಷ್ಟು ವಿವರಗಳನ್ನು. ನಾವು ಯಾರಿಗೂ ಕೂಡ ಮೋಸ ಮಾಡ್ತಿಲ್ಲ ಅಂತ ಹೇಳ್ತಾನೆ ಆರೋಪಿ. ನಾವು ಯಾರಿಗೂ ಕೂಡ ಮೋಸ ಮಾಡ್ತಿಲ್ಲ, ಗ್ಯಾರಂಟಿ ಯೋಜನೆ ಮನೆ ಮನೆಗೆ ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ₹110 ಕಲೆಕ್ಟ್ ಮಾಡ್ತಾರೆ. ನಿಮ್ಗೆ ಗೊತ್ತಾ ಬ್ಯಾಂಗ್ಳೂರಲ್ಲಿ ಇದೆ ಕಂಪ್ನಿ ಅನ್ನೋದು, ಅದು ಈ ಕಡೆ ಇಲ್ಲ. ಅದನ್ನು ನಾನು ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡು, ಅದನ್ನು ತಪ್ಪೇನಿದೆ ಸರ್? ಬಂದ್ಬಿಟ್ಟಿದೀವಲ್ಲ, ಹೇಳ್ದು ಕೇಳಿ, ಪರ್ಮಿಷನ್ ಇವಾಗ ನಾವು ತಪ್ಪು ಮಾಡ್ತಾ ಇಲ್ಲಲ್ಲ, ತಪ್ಪು ಮಾಡ್ದೆ ಎದುರ್ಕೋಬೇಕು. ನೀವೇ ತಪ್ಪು ಮಾಡಿದ್ರೆ ನೀವೇ ಎದುರ್ಕೊಂತೀರಾ? ಅದೇ ಸರ್ ನಾನು ಹೇಳ್ತೀನಲ್ಲ, ಪ್ರತಿಯೊಬ್ರು ಇಲ್ಲಿ ಯಾರು ಇದ್ದಾರೋ ಪ್ರತಿಯೊಬ್ರು ಅಂತಿದ್ದಾರೆ, ನೀವು ಮಾಡಿ ಕೊಟ್ಟಿಲ್ಲ, ಆಗಿಲ್ಲ. ವೋಟರ್ ಐ ಡಿ ಕಾರ್ಡ್ಸ್ ಎಲ್ಲ ಮಾಡಿದೀವಿ, ಆ ಕಡೆ ಮಾಡಿದ್ವಿ. ಯಾರು ಬಂದು ಕ್ವಶನ್ ಆಗಿರೋ ಒಬ್ಬರನ್ನ ಹೇಳ್ತಾರ, ನಮ್ಗೆ ವೋಟರ್ ಐ ಡಿ ಕಾರ್ಡ್ ಮಾಡಿ ಕೊಟ್ಟಿದ್ದಾರೆ, ಪ್ಯಾನ್ ಕಾರ್ಡ್ ಮಾಡ್ಕೊಂಡು ಬಂದಿಲ್ಲ ಅಂತ. ಇವ್ರು ಯಾರು ಕೆಲಸ ಇಲ್ದವರೇ ಬಂದು ಕೇಳೋದು ಈ ರೀತಿ. ನಾನು ಕೊಟ್ಟಿಲ್ಲ ಅಂದ್ರೆ ನಾವು ಅಪ್ಲಿಕೇಶನ್ ಮುಂದೆ ಹೋಗಿಲ್ಲ ಅಂತ ಹೇಳಿ ನನಗೆ. ಸರ್ ನಾನು ಇಲ್ಲ ಅಂತಿಲ್ಲ ಸರ್, ನಾನು ಇಲ್ಲ ಅಂತ ನಾನು ತಪ್ಪಿದೆ, ನಾನು ಕ್ಲಿಯರಾಗಿ ಆಯ್ತು. ನಾನು ಆನೆಸ್ಟ್ ಆಗಿ ಪ್ರತಿಯೊಂದು ವಿಷಯ ಹೇಳ್ತೀನಿ. ಮುಂಚೆ ಬಂದಿದ್ದೀನಿ ಅಷ್ಟೇ ಸರ್. ತಪ್ಪು ಯಾವ ರೀತಿ ಆಗುತ್ತೆ? ಒಂದು ಕಡೆ ಅಪ್ಲಿಕೇಶನ್ ರೆಡಿ ಇಟ್ಕೊಂಡಾಗಲ್ಲ, ಬೇಗ ಆಗೋದು ಪ್ರತಿಯೊಬ್ಬರದು. ನಾರ್ತ್ ಇಂಡಿಯಾದಲ್ಲಿ ಇದೆ ಅದು, ಅದರಿಂದ. ಇನ್ನು ಆಂಡ್ರಾಯ್ಡ್ ಫೋನ್ಗಳಲ್ಲಿ ಅಂದ್ರೆ ಪ್ಲೇ ಸ್ಟೋರ್ ನಲ್ಲಿ ಒಂದಷ್ಟು ಫೇಕ್ ಆಪ್ಗಳು ಆಲ್ರೆಡಿ ಬಂದ್ಬಿಟ್ಟಿದಾವೆ, ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ. ಹಾಗಾಗಿ ಅಂತ ಆಪ್ಗಳನ್ನ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬೇಡಿ, ಯಾಕಂದ್ರೆ ಸರ್ಕಾರದ ಕಡೆಯಿಂದ ಇನ್ನೂ ಆಪ್ ಬರಬೇಕಾಗಿದೆ. ಈಗಾಗಲೇ ಪ್ಲೇ ಸ್ಟೋರ್ ಅಥವಾ ಬೇರೆ ಬೇರೆ ಏನು ಈ ಆಪ್ಗಳನ್ನ ನೀವು ಡೌನ್ಲೋಡ್ ಮಾಡುವಂತ ಫಾರ್ಮ್ಯಾಟ್ ಇರುತ್ತಲ್ಲ, ಅಲ್ಲಿ ಗೃಹಲಕ್ಷ್ಮಿ ಅಂತ ಆಲ್ರೆಡಿ ಕೆಲವೊಂದು ಆಪ್ಗಳು ಬಂದಾಗಿದೆ. ಸೊ ಬಹಳಷ್ಟು ಮಂದಿ ಇದೇ ಇರಬೇಕೇನೋ ಅಂತ ಡೌನ್ಲೋಡ್ ಮಾಡ್ತಿದ್ದಾರೆ, ಯಾಕಂದ್ರೆ ಇನ್ನೇನು ಯೋಜನೆ ಜಾರಿ ಆಗೋದು ಅಂತದಿದೆ. ಸೊ ಸರ್ಕಾರನೇ ಬಿಟ್ಟಿರುವಂತ ಆಪ್ ಇದು ಅಂತ. ಆದ್ರೆ ಇದು ನಿಜಕ್ಕೂ ಏನು ಅಥೆಂಟಿಕೇಟೆಡ್ ಆಪ್ ಅಲ್ಲ ಇದು. ಸೊ ಹಾಗಾಗಿ ಇನ್ನು ಸರ್ಕಾರದ ಕಡೆಯಿಂದ ಪ್ಲೇ ಸ್ಟೋರ್ಗೆ ಬರಬೇಕಾಗಿದೆ.